ಓಂ 116ನೇ ಶ್ಲೋಕದ ವ್ಯಾಖ್ಯಾನ ಎರಡನೇ ಭಾಗ. ಅಶ್ನಾತ್ಯನಂತ ಖಲು ತತ್ವಕೋವಿದೈಃ ಶ್ರದ್ಧಾಹುತಂ ಯನ್ಮುಖ ಇತ್ಯನಾಮಭಿಃ ನ ವೈ ತಥಾ ಚೇತನಯಾ ಬಹಿಷ್ಕೃತೆ ಹುತಾಶನೇ ಪಾರಮಹಂಸವರ್ಯಗುಃ. ಅಂದ್ರೆ ಭಗವಂತ ಎಲ್ಲಾ ಅಧಿಷ್ಠಾನಗಳಲ್ಲೂ ಇದ್ದು ನಾವು ಮಾಡುವಂತಹ ಪೂಜೆ ಅಥವಾ ನಾವು ಕೊಡುವಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡುವನಾದರೂ ಕೂಡ ಯಾರು ಬ್ರಹ್ಮಜ್ಞಾನಿಗಳೋ ಭಗವದ್ಭಕ್ತರೋ ಅವರಲ್ಲಿ ಕೊಟ್ಟದ್ದನ್ನ ಭಗವಂತ ವಿಶೇಷವಾಗಿ ಸ್ವೀಕಾರ ಮಾಡ್ತಾನೆ, ಅಥವಾ ಅವರಿಂದ ಕೊಟ್ಟದ್ದನ್ನ ಭಗವಂತ ವಿಶೇಷವಾಗಿ ಸ್ವೀಕಾರ ಮಾಡ್ತಾನೆ. ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿ ದೇವರಿಗೆ ಅರ್ಪಣೆ ಮಾಡೋದಕ್ಕೂ ಅಥವಾ ಯಾವುದೋ ಒಬ್ಬ ವಿಶೇಷ ಭಗವಂತನ ತತ್ವಜ್ಞಾನಿ ಬ್ರಹ್ಮಜ್ಞಾನಿ ದೇವರಿಗೆ ಸಮರ್ಪಣೆ ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಅದು ಶ್ರೇಷ್ಠವಾದ ಸಮರ್ಪಣಾ ಅಧಿಷ್ಠಾನ ಅನ್ನೋದನ್ನ ಶ್ಲೋಕ ಹೇಳಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಷ್ಣು ತೀರ್ಥರ ವ್ಯಾಖ್ಯಾನ, ವಿಶೇಷತಃ ಭಗವದ್ ಅಧಿಷ್ಠಾನೇಶು ಶ್ರೇಷ್ಠತ್ವಾಚ ತತ್ಸೇವಾ ಕಾರ್ಯ ಇತ್ಯಾಹ. ಅಂದ್ರೆ ಪೃಥುರಾಜನ ಉಪದೇಶ, ಸರ್ವಾತ್ಮನ ಬ್ರಹ್ಮಕುಲಂ ನಿಷೇವ್ಯತಾಂ, ಎಲ್ಲಾ ರೀತಿಯಿಂದ ವಿಚಾರ ವಿಮರ್ಶೆಗಳನ್ನು ಮಾಡಿದಾಗಲೂ ಕೂಡ ಬ್ರಹ್ಮಕುಲಂ ನಿಷೇವ್ಯತಾಂ, ಬ್ರಹ್ಮಕುಲವನ್ನ ನೀವು ಸೇವೆ ಮಾಡಿ. ವಿಶೇಷತಃ ಭಗವದ್ ಅಧಿಷ್ಠಾನೇಶು ಶ್ರೇಷ್ಠತ್ವಾಚ, ಭಗವಂತನ ಅಧಿಷ್ಠಾನ ಎಲ್ಲ ಕಡೆ ಇದೆ. ಯಾಕೆ ದೇವರಿಂದ ಇರತಕ್ಕಂಥ ಜಾಗನೇ ಇಲ್ಲ, ದೇವರೆಲ್ಲ ಕಡೆ ಇದ್ದಾನೆ. ಆದರೆ ಶ್ರೇಷ್ಠವಾದದ್ದು ಯಾವುದು? ಬ್ರಹ್ಮಜ್ಞಾನಿಗಳೆಂಬ ಒಂದು ಅಧಿಷ್ಠಾನ ಶ್ರೇಷ್ಠವಾದದ್ದು. ಹಾಗಾಗಿ ತತ್ಸೇವಾ ಕಾರ್ಯ, ಅಂತಹ ಬ್ರಹ್ಮಜ್ಞಾನಿಗಳ ಸೇವೆಯನ್ನ ಮಾಡಬೇಕು ಅನ್ನೋದನ್ನ ಋತು ಚಕ್ರವರ್ತಿ ಹೇಳಿದ್ದ. ಇದೇ ಅಭಿಪ್ರಾಯದಲ್ಲಿ ಈ ಶ್ಲೋಕ ಹೇಳ್ತಾ ಇದೆ, ತತ್ವವೇದಿಭಿ ಯೇಷಾಂ ಬ್ರಾಹ್ಮಣಾನ ಮುಖೆ ತತ್ವಕೋವಿದೈಹಿ. ತತ್ವಕೋವಿದರು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಈ ತತ್ವವೇದಿಭಿ ಯೇಷಾಂ ಬ್ರಾಹ್ಮಣಾನ ಮುಖೆ ಇತ್ಯಸ್ಯ, ಇತ್ಯ ಅಂದ್ರೆ ಏನು? ಪೂಜಿಸಲ್ಪಡುವವನು, ಹೋಮಿಸಲ್ಪಡುವವನು ಅಂತ ಅರ್ಥ. ಹೋಮಿಸಲ್ಪಡುವವನು ಯಾರು? ಹೋಮ ಮಾಡೋರು, ಪೂಜೆ ಮಾಡೋರು ನಾವಾದ್ರೂ ಕೂಡ ಆ ಹೋಮಕ್ಕೆ ಒಳಗಾಗುವವನು, ಹೋಮದ ಮೂಲಕವಾಗಿ ಆರಾಧಿಸಲ್ಪಡ್ತಕ್ಕಂಥವನು ಯಾರು? ಅದು ಭಗವಂತ. ಅವನು ಇಜ್ಯ. ಇಜ್ಯ ಅಂದ್ರೆ ಭಗವಂತನ ನಾಮಗಳಿಂದಾಗಿ. ಪ್ರಾಣಾಯ ಸ್ವಾಹ, ಈಗ ಊಟ ಮಾಡುವಾಗ ಪರಿಷೇಕವನ್ನ ಮಾಡಿ ಪಂಚ ಪ್ರಾಣಾಹುತಿಗಳನ್ನು ಸ್ವೀಕಾರ ಮಾಡ್ತೇವೆ. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಅಂತ ಸ್ವೀಕಾರ ಮಾಡ್ತೇವೆ. ಅರೆ ಅದು ಅವುಗಳ ಮೂಲಕವಾಗಿ ಈಗ ಬ್ರಾಹ್ಮಣ ಭೋಜನ ಮಾಡಿಸುವುದಂದ್ರೆ ಏನು? ಪ್ರಾಣಾಪಾನಾದಿ ಆಹುತಿಗಳ ಮೂಲಕವಾಗಿ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಅಂತ ಪ್ರಾಣ ಮೊದಲಾದ ಆಹುತಿಗಳಿಂದಾಗಿ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತೀವಲ್ಲ, ಅದನ್ನ ಭಗವಂತ ವಿಶೇಷವಾಗಿ ಸ್ವೀಕಾರ ಮಾಡ್ತಾನೆ. ಶ್ರದ್ಧಯಾಹುತಂ ಅನಂತಹ ಯಥಾ ಅಶ್ನಾತಿ, ಹೀಗೆ ಬ್ರಾಹ್ಮಣ ಭೋಜನಾದಿಗಳ ಮೂಲಕವಾಗಿ ಶ್ರದ್ಧೆಯಿಂದ ಹೋಮಿಸಲ್ಪಟ್ಟದ್ದನ್ನ ಭಗವಂತ ಹೇಗೆ ಸ್ವೀಕಾರ ಮಾಡ್ತಾನೋ, ಚೇತನಯ ಬಹಿಷ್ಕೃತೆ ಜಡೆ, ಅಂದರೆ ಚೇತನವಲ್ಲದ ಜಡವಾದ ವಸ್ತು, ಅಗ್ನಿ ಇರಬಹುದು, ನೀರಿರಬಹುದು, ಮತ್ತೆ ಯಾವುದೇ ಪ್ರತಿಮಾದಿಗಳಿರಬಹುದು, ಜಡವಾದ ವಸ್ತುಗಳಲ್ಲಿ ಹುತಾಶನೆ ತಥಾನ ಅಶ್ನಾತಿ, ಯಥಾ ಚೇತನೆ ಅಂದ್ರೆ ಚೇತನವಾದ ಬ್ರಹ್ಮಜ್ಞಾನಿಗಳ ಅಧಿಷ್ಠಾನದಲ್ಲಿ ಭಗವಂತ ಹೇಗೆ ನಾವು ಕೊಡುವಂತ ಆಹುತಿಗಳನ್ನು ಸ್ವೀಕಾರ ಮಾಡ್ತಾನೋ, ತಥಾ ಜಡವಾದ ವಸ್ತುಗಳಲ್ಲಿ ಕೊಟ್ಟದ್ದನ್ನ ಭಗವಂತ ಸ್ವೀಕಾರ ಮಾಡೋದಿಲ್ಲ. ವೈ ಅನ್ನೋದು ಪ್ರಸಿದ್ಧಾರ್ಥದ್ಯೋತಕವಾದ ಅವ್ಯಯ. ನವೈ ತಥಾ ಅಂತ ಮತ್ತು ವೈ ಅಂದು ಇದು ಪ್ರಸಿದ್ಧ. ಬ್ರಹ್ಮಜ್ಞಾನಿಗಳ ಅಧಿಷ್ಠಾನದ ಮೂಲಕವಾಗಿ ಭಗವಂತ ಸ್ವೀಕಾರ ಮಾಡುವಂಥದ್ದು ವಿಶೇಷ, ಹೆಚ್ಚು ಅನ್ನೋದು ಪ್ರಸಿದ್ಧ. ಖಲು ತದ್ ಬ್ರಹ್ಮಕುಲಂ ಇತಿ ಪೂರ್ವೇಣ ಅನ್ವಯ, ಸರ್ವಾತ್ಮನ ಬ್ರಹ್ಮಕುಲಂ ನಿಷೇವ್ಯತಾಂ. ಹಾಗಾಗಿ ಅಂತಹ ಬ್ರಹ್ಮಕುಲವನ್ನ ನೀವು ಸೇವಿಸಿರಿ ಎಂಬುದಾಗಿ ಋತುಚಕ್ರವರ್ತಿ ತನ್ನ ಪ್ರಜೆಗಳಿಗೆ ಆದೇಶವನ್ನ ಮಾಡ್ತಾ ಇದ್ದಾನೆ ಅನ್ನೋದು ಇಷ್ಟು ಶ್ಲೋಕಕ್ಕೆ ಸಂಬಂಧಪಟ್ಟದ್ದು. ಇದರ ಮೇಲೆ ಒಂದು ಸ್ವಲ್ಪ ಒಂಥರ ಪ್ರಶ್ನೋತ್ತರದ ರೀತಿಯಲ್ಲಿ ಈ ಶ್ಲೋಕದ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಒಂದು ಪ್ಯಾರದಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ನಾನು ಬ್ರಾಹ್ಮಣ ಮುಖೇ ಹುತಂ ಭಗವನ್ ಅಶ್ನಾತಿ ಅಶ್ನನ್ನಪಿ ಹುತಾಶನಾದಿಭ್ಯ ಆಧಿಕ್ಯೇನ ಏವ. ಅಲ್ಲ, ಈ ಶ್ಲೋಕ ಏನ್ ಹೇಳ್ತಾ ಇದೆ? ಬ್ರಾಹ್ಮಣನ ಮುಖ ಅಂದ್ರೆ ಬಾಯಿ ಅಂತ ಅರ್ಥ. ಬ್ರಾಹ್ಮಣ ಅಂದ್ರೆ ಜ್ಞಾನಿ ಅಂತ, ಬ್ರಹ್ಮಜ್ಞಾನಿ ಅಂತ ಅರ್ಥ. ಬ್ರಾಹ್ಮಣ ಅಂದ್ರೆ ಜಾತಿ ಬ್ರಾಹ್ಮಣ ಅಂತ ಅರ್ಥ ಅಲ್ಲ. ಬ್ರಾಹ್ಮಣ ಶಬ್ದಕ್ಕೆ ಬ್ರಹ್ಮಜ್ಞಾನಿ ಅಂತ ಅರ್ಥ. ಯಾಕೆ ಜಾತಿಯಿಂದ ಬ್ರಾಹ್ಮಣರು ನಮಗೆ ಬೇಕಾದಷ್ಟು ಜನ ಸಿಗ್ತಾರೆ. ಬ್ರಾಹ್ಮಣ ತಂದೆ ಬ್ರಾಹ್ಮಣ, ತಾಯಿ ಬ್ರಾಹ್ಮಣ, ಅವರ ಮೂಲಕವಾಗಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಬೇಕಾದಷ್ಟು ಜನ ಸಿಗ್ತಾರೆ. ಹಾಗಲ್ಲ, ಇಲ್ಲಿ ಭಾಗವತ ಹೇಳ್ತಕ್ಕಂಥದ್ದು ಬ್ರಹ್ಮಜ್ಞಾನಿ ಅಂತ ಅರ್ಥ. ಯಾರು ಬ್ರಹ್ಮಜ್ಞಾನಿಯೋ ಅವನ ಮುಖದಲ್ಲಿ ನಾವೇನನ್ನಾದರೂ, ಅವನ ಮುಖ ಅಂದ್ರೆ ಅವನ ಬಾಯಿಗೆ ಕೊಡುವಂತ ಆಹಾರ, ಇನ್ನು ಅವನ ಮಾಧ್ಯಮವಾಗಿ ಬಳಸಿಕೊಂಡು ಕೊಡತಕ್ಕಂಥ ವಸ್ತುಗಳು, ಅದನ್ನ ಭಗವಂತ ಯಥಾ ಅಶ್ನಾತಿ
ಅಷ್ಟನ್ನಪಿ ಹುತಾಶನಾದಿಭ್ಯ ಆಧಿಕ್ಯೇನ, ಅಂದ್ರೆ ಹುತಾಶನ ಬೆಂಕಿ ಇರಬಹುದು, ನೀರಿರಬಹುದು, ಅಥವಾ ಪ್ರತಿಮಾದಿಗಳಿರಬಹುದು, ಅಥವಾ ಒಂದು ಮರ ಮೊದಲಾದವುಗಳಿರಬಹುದು, ಅಲ್ಲೆಲ್ಲ ಮಾಡುವಂತ ಪೂಜೆ ಪುನಸ್ಕಾರಾದಿಗಳಿಗಿಂತಲೂ ಕೂಡ ಅಧಿಕವಾಗಿ ಭಗವಂತ ಸ್ವೀಕಾರ ಮಾಡ್ತಾನೆ. ಆಧಿಕ್ಯೇನೇವ ಅಶ್ನಾತಿ ಅಂತ ಹೇಳಿದ್ವಿ. ಹೋಮಶ್ಚ, ಆದರೆ ಇಲ್ಲಿ ಇದು ಯಾಕೋ ಸರಿ ಕಾಣಲ್ಲ ಅಂತ ಮೊದಲು ಪ್ರಶ್ನೆ ಇದು. ಹೋಮಶ್ಚ ಭಗವನ್ನಾಮಭಿಹಿ ಮಂತ್ರೈಹಿ ತತ್ವಕೋವಿದೈಹಿ ಕರ್ತೃಭಿಹಿ ಚ ಉಕ್ತಂ. ಇನ್ನು ಹೋಮ ಮಾಡೋದು ಅಂದ್ರೆ ಯಾರು ಹೋಮ ಮಾಡೋರು? ಸುಮ್ಮನೆ ಯಾರ್ಯಾರೋ ಕೂತು ಅಗ್ನಿಗೆ ಆಹುತಿ ಕೊಟ್ಟು ಕೊಡ್ಲೆ ಹೋಮ ಆಗೋದಿಲ್ಲ. ಅದು ಭಗವಂತನ ಪ್ರೀತಿಗೆ ಕಾರಣವಾಗೋದಿಲ್ಲ. ತತ್ವಕೋವಿದರು, ಜ್ಞಾನಿಗಳು ಅಂತ ಯಾರಿದ್ದಾರೋ ಅವರು ವಿಷ್ಣವೇ ಸ್ವಾಹ, ರಾಮಾಯ ಸ್ವಾಹ, ಕೃಷ್ಣಾಯ ಸ್ವಾಹ ಇತ್ಯಾದಿ ಅನೇಕ ಮಂತ್ರಗಳನ್ನ ಹೇಳಿ ಕೊಡುವಂಥದ್ದೇ ಹೋಮ ಅಂತ ಕರೆಸಿಕೊಳ್ಳಲ್ಪಡುತ್ತದೆ. ಅಂತಹ ಕರ್ತೃಗಳು ಮಾಡುವಂಥದ್ದು ಹೋಮ. ಹೋಮಶ್ಚ ಭಗವನ್ನಾಮಭಿಹಿ ಮಂತ್ರೈಹಿ, ಭಗವಂತನ ನಾಮಗಳು ಆ ಮಂತ್ರಗಳಿಂದಾಗಿ ತತ್ವಕೋವಿದೈಹಿ ಕರ್ತೃಭಿಹಿ, ತತ್ವಕೋವಿದರಾಗಿರ್ತಕ್ಕಂಥ, ತತ್ವಕೋವಿದರು ಅಂದ್ರೆ ಕೋವಿದರು ಜ್ಞಾನಿಗಳು, ಯಥಾರ್ಥ ಜ್ಞಾನಿಗಳಾದ ಕರ್ತೃಗಳಿಂದ ಮಾಡಲ್ಪಟ್ಟ ಹೋಮ ಅದೇ ಹೋಮ. ತತ್ರ ಭಗವನ್ ಅಶ್ನಾದಿ ಇತ್ಯೇತತ್ ತಾವನ್ನ ಮನೋಜ್ಞಂ, ಅಂದ್ರೆ ತತ್ವಕೋವಿದರಲ್ಲಿ ಸಮರ್ಪಣೆ ಮಾಡಿದ್ದನ್ನ ಭಗವಂತ ಸ್ವೀಕಾರ ಮಾಡ್ತಾನೆ. ಅಂದ್ರೆ ಅತಿಶಯವಾಗಿ ಸ್ವೀಕಾರ ಮಾಡ್ತಾನೆ. ಯಜ್ಞ, ಜಲ, ವೃಕ್ಷ, ಪ್ರತಿಮೆ ಇವುಗಳಲ್ಲಿ ಕೊಟ್ಟದ್ದನ್ನು ಅಷ್ಟು ವಿಶೇಷವಾಗಿ ಸ್ವೀಕಾರ ಮಾಡೋದಿಲ್ಲ ಅಂತ ಶ್ಲೋಕ ಹೇಳ್ತಲ್ಲ. ಆದ್ರೆ ಅದು ಯಾಕೋ ಮನಸ್ಸಿಗೆ ಇಷ್ಟ ಆಗ್ತಾ ಇಲ್ಲ. ತತ್ರ ಭಗವನ್ ಅಶ್ನಾತಿ ಇತ್ಯೇತಾವತು ನ ಮನೋಜ್ಞಂ. ಭಗವಾನ್ ಅಶ್ನಾತಿ, ಭಗವಂತನು ತತ್ವಕೋವಿದರಲ್ಲಿ ಕೊಟ್ಟದ್ದನ್ನು ವಿಶೇಷವಾಗಿ ಸ್ವೀಕಾರ ಮಾಡ್ತಾನೆ. ಬೇರೆ ಜಡವಸ್ತುಗಳಲ್ಲಿ ಕೊಟ್ಟದ್ದನ್ನು ವಿಶೇಷವಾಗಿ ಸ್ವೀಕಾರ ಮಾಡೋದಿಲ್ಲ ಅಂತ ಏನ್ ಹೇಳಿದ್ವಿ. ಅದನ್ನಷ್ಟಾಗಿ ಸ್ವೀಕಾರ ಮಾಡೋದಿಲ್ಲ ಅನ್ನೋದು ಸರಿಯಲ್ಲ. ಯಾಕಂದ್ರೆ ವ್ಯಧಿಕರಣತ್ವಾತ್, ಎರಡು ಕೂಡ ಬೇರೆ ಬೇರೆ ಆಯ್ತು, ಎರಡು ಕೂಡ ಭಿನ್ನ ಭಿನ್ನವಾಗಿರತಕ್ಕಂಥ ಅಧಿಕರಣವಾಯಿತು. ನೋಡಿ, ಅನ್ಯತಾ ಅತಿ ಪ್ರಸಂಗಾತ್, ಇಲ್ಲ ಅಂದ್ರೆ ಅತಿ ಪ್ರಸಂಗ, ಪೂರ್ತಿ ಓದ ನಿಮ್ಗೆ ಅತಿ ಪ್ರಸಂಗ ಅನ್ನೋದು ಗೊತ್ತಾಗತ್ತೆ. ಆಧಿಕ್ಯೇನ ಇತ್ಯಪಿ, ಅಂದ್ರೆ ತತ್ವಕೋವಿದರಲ್ಲಿ ಅಧಿಕವಾಗಿ ಸ್ವೀಕಾರ ಮಾಡ್ತಾನೆ, ಯಜ್ಞಾದಿಗಳಲ್ಲಿ ಅಧಿಕವಾಗಿ ಸ್ವೀಕಾರ ಮಾಡೋದಿಲ್ಲ ಅನ್ನೋದು ಸರಿ ಇಲ್ಲ. ಸರ್ವತ್ರ, ಯಾಕಂದ್ರೆ ನೋಡಿ ಆ ವ್ಯಧಿಕರಣ ಅತಿ ಪ್ರಸಂಗ ಹೇಳ್ತಿದ್ದಾರೆ. ಯಾಕಂದ್ರೆ ಕೃಷ್ಣ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಅಹಂ ಹಿ ಸರ್ವಯಜ್ಞಾನ ಭೋಕ್ತಾಚ ಪ್ರಭುರೇವಚ. ದೇವತೆಗಳಿಗೆ ಮಾಡತಕ್ಕಂಥ ಯಜ್ಞ, ದ್ರವ್ಯ ಯಜ್ಞ, ತಪೋ ಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞ, ಅನೇಕ ರೀತಿಯಾಗಿರ್ತಕ್ಕಂಥ ಯಜ್ಞಗಳು. ಯಜ್ಞ ಅಂದ್ರೇನು? ಯಜದೇವ ಪೂಜಾಯಾಮ್, ದೇವತೆಗಳನ್ನ ಉದ್ದೇಶಿಸಿಕೊಂಡು ಮಾಡುವಂತ ಪೂಜೆಯನ್ನ ಯಜ್ಞ ಅಂತ ಕರೆಯೋದು. ಅದೆಲ್ಲವೂ ನಮ್ಮ ಉಪವಾಸ, ಜಪ, ಪಾರಾಯಣ, ದಾನ, ಧರ್ಮ ಎಲ್ಲವೂ ಕೂಡ ಯಜ್ಞವೇ ಅಲ್ವಾ. ಕೃಷ್ಣನು ಕೂಡ ಹೇಳಿದ್ದಾನೆ, ಈ ಎಲ್ಲಾ ಯಜ್ಞಗಳ ಭೋಕ್ತೃ, ಅಂದ್ರೆ ಆ ಯಜ್ಞಗಳ ಸಾರವನ್ನ ಸ್ವೀಕಾರ ಮಾಡುವವನು ನಾನೇ ಅಂತ ಹೇಳಿದ್ದಾನೆ. ಸರ್ವತ್ರ ಭಗವತಃ ಏವ ಭೋಕ್ತೃತ್ವೇನ ತದ ಯೋಗಾತ್. ಆದ್ರೆ ವಿಪ್ರರಲ್ಲಿ, ಜ್ಞಾನಿಗಳಲ್ಲಿ ವಿಶೇಷವಾಗಿ ಸ್ವೀಕಾರ ಮಾಡ್ತಾನೆ, ಉಳಿದ ಕಡೆ ಅಷ್ಟು ವಿಶೇಷವಾಗಿ ಸ್ವೀಕಾರ ಮಾಡೋದಿಲ್ಲ ಅನ್ನೋದೇನಿದೆ ಅದು ತಪ್ಪು. ಭಗವನ್ನಾಮವೇ ಇತಿಚ ಅಸಮಂಜಸಂ. ಮತ್ತೆ ತತ್ವಕೋವಿದರಲ್ಲಿ ಭಗವನ್ನಾಮಗಳಿಂದ ಕೊಟ್ಟದ್ದನ್ನ ಅಲ್ವಾ, ಭಗವನ್ನಾಮವೇ ವಿದ್ಯನಾಮ, ವಿದ್ಯ ಅಂದ್ರೆ ಭಗವಂತ, ಭಗವಂತನ ಹೆಸರುಗಳಿಂದ ಕೊಟ್ಟದ್ದನ್ನ ಭಗವಂತ ಸ್ವೀಕಾರ ಮಾಡ್ತಾನೆ ಅನ್ನೋದು ಕೂಡ ತಪ್ಪು. ಯಾಕಂದ್ರೆ ನಾವು ಅಲ್ಲಿ ಕೊಡ್ಬೇಕಾದ್ರೆ, ಉದಾಹರಣೆಗೆ ಊಟ ಒಂದು ಅನ್ನದಾನ, ಬ್ರಾಹ್ಮಣನಿಗೆ ಅನ್ನದಾನ ಮಾಡಿದ್ದೀವಿ ಅನ್ಕೋಣ, ಅಲ್ಲಿ ಕೊಡ್ಬೇಕಾದ್ರೂ ಕೂಡ ನಾವೇನು ವಿಷ್ಣವೇ ಸ್ವಾಹ ಅಂತ ಹೇಳಿ ಕೊಡ್ತೀವಾ? ಅಥವಾ ನಾವು ಕೊಟ್ಟದ್ದನ್ನ ಅವರು ವಿಷ್ಣವೇ ಸ್ವಾಹ ಅಂತ ಇರ್ತಾರಾ? ಇಲ್ಲ. ಪಂಚಪ್ರಾಣಾಹುತಿಗಳನ್ನು ಸ್ವೀಕಾರ ಮಾಡಿ ಊಟ ಮಾಡ್ತಾರೆ. ಪಂಚಪ್ರಾಣಾಹುತಿಗಳೇನಿರೋದು ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ ಅಂತಿದೆ ಹೊರತಾಗಿ ವಿಷ್ಣವೇ ಸ್ವಾಹ, ಕೃಷ್ಣಾಯ ಸ್ವಾಹ, ರಾಮಾಯ ಸ್ವಾಹ, ಗೋವಿಂದಾಯ ಸ್ವಾಹ ಅಂತಿಲ್ಲ ಅಲ್ಲಾಹುತಿಗಳು. ಭಗವಂತನ ನಾಮಗಳಿಲ್ಲ. ಪ್ರಾಣದೇವರ ಮಂತ್ರ ಇರೋದು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಈ ನಾಮಗಳಿರುವಂಥದ್ದು. ನಹಿ ತತ್ರ ವಿಷ್ಣವೇ ಸ್ವಾಹ ಇತ್ಯಾದಿ ರೂಪ ಮಂತ್ರ ಅಸ್ತಿ ಅಲ್ವಾ. ಭೋಜನದಲ್ಲಾಗಬೇಕಾದ್ರೆ ವಿಷ್ಣವೇ ಸ್ವಾಹ ಅಂತಿಲ್ಲ. ಅಥವಾ ಬ್ರಾಹ್ಮಣಿಗೆ ನಾವು ದಾನಾದಿಗಳನ್ನ ಏನೋ ವಸ್ತುವನ್ನ ಮತ್ತೊಂದು ದಾನ ಕೊಡ್ತೀವಿ ಅಂದ್ರೆ ವಿಷ್ಣವೇ ಸ್ವಾಹ ಅಂತೇಳಿ ಕೊಡೋದಿಲ್ಲ. ಇದನ್ನ ನೀವು ಬಳಸಬೇಕು ಅಂತ ಅವ್ರಿಗೆ ಕೊಡ್ತೀವಿ ಅಲ್ವಾ. ಅಂತೂ ಅಲ್ಲೇನಿಲ್ಲ, ವಿಷ್ಣು ನಾಮದಿಂದ, ಭಗವಂತನ ನಾಮ ಹೆಸರುಗಳಿಂದ ನಾವೇನು ಕೊಡ್ತಾ ಇಲ್ವಲ್ಲ. ಏನ ಇತ್ಯನಾಮಭಿ ಯುಜ್ಯೇತ, ಒಂದು ವೇಳೆ ನಾವು ಭಗವಂತನ ನಾಮವನ್ನ ಹೇಳೇ ನಾವು ಕೊಡೋದು, ದಾನ ಕೊಡೋದು, ಅಥವಾ ಅವರ ಆಹಾರ ಸ್ವೀಕಾರ ಮಾಡುವಾಗ ರಾಮಾಯ, ಕೃಷ್ಣಾಯ, ವಿಷ್ಣವೇ ಇತ್ಯಾದಿ ಹೇಳಿ ಸ್ವೀಕಾರ ಮಾಡೋದು ಅಂತಾಗಿದ್ರೆ ನಿತ್ಯನಾಮಭಿ, ಭಗವಂತನ ನಾಮಗಳಿಂದ ಅನ್ನೋದು ಸರಿ ಆಗ್ತಾ ಇತ್ತು. ಆದ್ರೆ ತಪ್ಪಲ್ವ ಇದು? ಯಾಕಂದ್ರೆ ಭಗವಂತನ ನಾಮ ಇಲ್ವೇ ಇಲ್ಲ, ಪ್ರಾಣನ ನಾಮ ಇದೆ ಹೊರತಾಗಿ ಭಗವಂತನ ನಾಮ ಇಲ್ಲ. ಮತ್ತೇನಿದೆ ಅಂದ್ರೆ ಕಿಂ ನಾಮ
ಪ್ರಾಣಾಯ ಸ್ವಾಹ ಇತ್ಯಾದಿ ರೂಪ, ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಇತ್ಯಾದಿ ರೂಪಗಳಿದ್ದಾವೆ ಹೊರತು ಬೇರೆ ಇಲ್ಲ. ನಚ ಪ್ರಾಣಾದಿ ಶಬ್ದಾನಾಮಪಿ ವಿಷ್ಣುನಾಮತ್ವಂ ಸಾಂಪ್ರತಂ, ಪ್ರಾಣಾಪಾನಾದಿ ಏನು ಹೆಸರುಗಳಿದ್ದಾವೆ ಅದು ವಿಷ್ಣುನಾಮ ಅಂತ ಹೇಳೋದು ಬರೋದಿಲ್ಲ. ಪ್ರಾಣಾಪಾನಾದಿಗಳು ಯಾವುದು ಕೂಡ ವಿಷ್ಣುವಿನ ನಾಮ ಅಲ್ಲ, ಅದೆಲ್ಲೂ ಕೂಡ ಪ್ರಾಣದ ನಾಮ. ತಥಾ ಸತಿ ಏಕೇನೈವ ಪೂರ್ತ್ಯ ಅಪಾನ, ಒಂದು ವೇಳೆ ಇರ್ಲಿ ಪ್ರಾಣ ಅನ್ನೋದು ವಿಷ್ಣುವಿನ ನಾಮ ಅಂತ ಬೇಕಾದ್ರೆ ಇಟ್ಕೊಳ್ಳೋಣ, ಪ್ರಾಣ ಅನ್ನೋದು ವಿಷ್ಣುವಿನ ನಾಮ, ವಿಷ್ಣುವಿನ ಹೆಸರು ಅಂತ ಆದ್ರೆ ಪರಿಪ್ರಾಣಾಯ ಸ್ವಾಹ ಸಾಕು. ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಇದೆಲ್ಲ ಯಾಕಬೇಕು? ತಥಾಸತಿ, ತಥಾಸತಿ ಅಂದ್ರೆ ಪ್ರಾಣಾದೀನಾಮಪಿ ವಿಷ್ಣುನಾಮತ್ವಂ ನಚ ಸಾಂಪ್ರತಂ, ಅದು ಸರಿಯಲ್ಲ. ತಥಾಸತಿ ಒಂದು ವೇಳೆ ಪ್ರಾಣ ಎಂಬುದು ವಿಷ್ಣುವಿನ ನಾಮ ಅಂತ ಆಗಿದ್ರೆ ಏಕೇನ ಏವ ಪೂರ್ತ್ಯ ಬರೀ ಪ್ರಾಣಾಯ ಸ್ವಾಹ ಅಂತ ಅಷ್ಟೇ ಸಾಕಿತ್ತು. ಅಪಾನಾಯ ಸ್ವಾಹ ಇತ್ಯಾದಿ ಪೌನರುಕ್ತ್ಯ ಆಪಾತಾತ್, ಅಪಾನಾಯ ಸ್ವಾಹ ಇತ್ಯಾದಿ ಮಂತ್ರಗಳು ಬೇಕಾಗಿಲ್ಲ. ಯಾಕೆ? ಪೌನರುಕ್ತ್ಯ ಹೇಳಿದ್ದನ್ನೇ ಮತ್ತೆ ಯಾಕೆ ಹೇಳಬೇಕು? ತತ್ವಕೋವಿದೈ ಹುತಂ ಅಶ್ನಾತಿ ಇತ್ಯೇತದಪಿ ನ ಮಹಾಜನ ಸಭಾರಂಜನಂ. ಯಾಕಂದ್ರೆ ತತ್ವಕೋವಿದರಿಂದ ಕೊಡಲ್ಪಟ್ಟದ್ದನ್ನ ಭಗವಂತ ಒಂದು ತತ್ವಕೋವಿದರಿಗೆ ಕೊಟ್ಟದ್ದನ್ನ ದೇವರು ಸ್ವೀಕಾರ ಮಾಡ್ತಾನೆ ಒಂದು, ಇನ್ನೊಂದು ತತ್ವಕೋವಿದರಿಂದ ಕೊಡಲ್ಪಟ್ಟದ್ದನ್ನ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಬಂತಲ್ವಾ, ಅದು ಕೂಡ ನ ಮಹಾಜನ ಸಭಾರಂಜನಂ, ಮಹಾತ್ಮರಿಗೆ ಜ್ಞಾನಿಗಳಿಗೆ ಇಷ್ಟವಾಗುವಂಥದ್ದಲ್ಲ. ಮಹಾಜನ ಸಭಾರಂಜನಂ ನ, ಮಹಾತ್ಮರಿಗೆ ಇಷ್ಟವಾಗುವಂಥದ್ದಲ್ಲ. ಒಂದು ವೇಳೆ ನೀವು ಹಾಗೆ ಹೇಳಿದ್ರೆ ತತ್ವಕೋವಿದರಿಂದ ಕೊಡಲ್ಪಟ್ಟದ್ದನ್ನ ದೇವರು ಸ್ವೀಕಾರ ಮಾಡ್ತಾನೆ, ಹಾಗಾದ್ರೆ ಜ್ಞಾನಿಗಳು ಮಾಡುವಂತ ಪೂಜೆ ಹೋಮ ಅದು ಮಾತ್ರ ಪ್ರಶಸ್ತ, ಉಳಿದಿದ್ದೆಲ್ಲವೂ ಕೂಡ ಅಪ್ರಶಸ್ತ, ಇದು ವ್ಯರ್ಥ ಅಂತ ಆಗತ್ತೆ. ತದಿತರೈಹಿ ಹುತಸ್ಯ ಅನಶನ ಪ್ರಸಂಗಾತ್, ಬೇರೆಯವರು ಕೊಟ್ಟಿದ್ದನ್ನ ದೇವರು ಸ್ವೀಕಾರ ಮಾಡೋದಿಲ್ಲ ಅಂತ ಆಗ್ತಿತ್ತು. ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಪೌರತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಗೀತೆಯಲ್ಲಿ ಹೇಳ್ತಕ್ಕಂಥ ಮಾತು. ನೀವೊಂದು ತುಳಸಿ ದಳ ಕೊಡಿ, ಒಂದು ಹೂ ಹಾಕಿ, ನೀರು ಕೊಡಿ, ಭಕ್ತಿಯಿಂದ ಕೊಟ್ಟರೆ ನಾನು ಸ್ವೀಕಾರ ಮಾಡ್ತೇನೆ. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದನ್ನ ಸ್ವೀಕಾರ ಮಾಡ್ತೇನೆ. ಭಕ್ತಿ ಅದು ಕೇವಲ ತತ್ವಕೋವಿದರಲ್ಲಿರುವಂಥದ್ದಲ್ಲ, ತತ್ವಕೋವಿದರಲ್ಲೂ ಭಕ್ತಿ ಇದೆ. ತತ್ವಕೋವಿದರು ಅಲ್ಲದಂತಹ ಸಾಮಾನ್ಯ ವ್ಯಕ್ತಿಗಳಲ್ಲೂ ಕೂಡ ಭಕ್ತಿ ಇದೆ. ಭಕ್ತಿಯಿಂದ ಸಮರ್ಪಣೆ ಮಾಡಿದ್ರೆ ಸಾಕು. ಅದಕ್ಕೆ ತತ್ವಜ್ಞಾನ ಯಾಕೆ ಬೇಕು? ಭಗವಂತನ ಬಗ್ಗೆ ತಿಳುವಳಿಕೆ ಯಾಕೆ ಬೇಕು? ಅಂದ್ರೆ ತತ್ವಕೋವಿದರಿಂದ ಕೊಡಲ್ಪಟ್ಟದ್ದನ್ನ ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ, ತತ್ವಕೋವಿದರು ಕೊಟ್ಟಿದ್ದನ್ನ ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಬೇರೆಯವರು ಕೊಟ್ಟದ್ದನ್ನ ದೇವರು ಸ್ವೀಕಾರ ಮಾಡೋದಿಲ್ಲ. ತದಿತರೈಹಿ ಹುತಸ್ಯ ಅನಶನ ಪ್ರಸಂಗಾತ್, ದೇವರು ಸ್ವೀಕಾರ ಮಾಡೋದಿಲ್ಲ ಅಂತ ಅರ್ಥ ಆಯ್ತು. ತಥಾ ಸತಿ ಸರ್ವಭೋಕ್ತೃತ್ವ ಹಾನಿ ಆಪಾತ, ಭಗವಂತ ಸರ್ವಭೋಕ್ತೃ ಅಂತ ಹೆಸರು, ಸರ್ವರಿಂದ ಕೊಡಲ್ಪಟ್ಟದ್ದನ್ನು ದೇವರು ಸ್ವೀಕಾರ ಮಾಡ್ತಾನೆ ಅಂತ ಕೃಷ್ಣನೇ ಗೀತೆ ಮೊದಲಾದ ಕಡೆಗಳಲ್ಲಿ ಹೇಳಿದ್ದಾನೆ. ಅದೇ ಭಾಗವತದಲ್ಲೂ ಕೂಡ ಹೇಳಿದ್ದಾನೆ. ಅಲ್ಲಿ ಕೃಷ್ಣ ಒಂದು ಭಗವಂತನೇ ನಾನು ಸರ್ವಭೋಕ್ತೃ ಅಂತ ಹೇಳಿ ಸರ್ವರಿಂದ ಕೊಡಲ್ಪಟ್ಟದ್ದನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾ ಇರಬೇಕಾದ್ರೆ ತತ್ವಕೋವಿದರಿಂದ ಕೊಡಲ್ಪಟ್ಟದ್ದನ್ನ ಮಾತ್ರ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ ಮಾಡ್ಬಿಟ್ರೆ ಇದು ಮಹಾಜನ ಸಭಾರಂಜನವಾಗೋದಿಲ್ಲ. ಅಂದ್ರೆ ಇದು ಸರಿಯಾದ ಅರ್ಥ ಅಲ್ವಲ್ಲ. ತಥಾ ಸತಿ ಸರ್ವಭೋಕ್ತೃತ್ವ ಹಾನಿ ಆಪಾತಾತ್, ಅಂದ್ರೆ ಸರ್ವಭೋಕ್ತೃ ಭಗವಂತ ಅಲ್ಲ ಅಂತ ಆಗ್ಬೇಕಾದಿತ್ತು. ಕಿಂಚ ಕಿಂ ತತ್ವಕೋವಿದತ್ವಂ ಕಿಂ ತತು ತತ್ವಕೋವಿದತ್ವಂ, ಮತ್ತೆ ಇಲ್ಲಿ ಬಂತು ತತ್ವಕೋವಿದರಿಗೆ ಕೊಟ್ಟದ್ದನ್ನ ದೇವರ ಸ್ವೀಕಾರ ಮಾಡ್ತಾನೆ, ತತ್ವಕೋವಿದರಿಂದ ಕೊಡಲ್ಪಟ್ಟದ್ದನ್ನ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಬಂತು. ತತ್ವಕೋವಿದ ಅಂದ್ರೆ ಏನು? ಯದ್ ವಿಶಿಷ್ಟೈ ದತ್ತಮೇವ ಭಗವಾನ್ ಅಷ್ಟಾತಿ. ತತ್ವಕೋವಿದರು ಅಂದ್ರೆ ಏನು ಅಂತ ಅರ್ಥ ಮೊದಲು ಗೊತ್ತಾಗ್ಲಿ, ಆಮೇಲೆ ತತ್ವಕೋವಿದರಿಂದ ಕೊಟ್ಟದ್ದನ್ನ ತತ್ವಕೋವಿದರಿಗೆ ಕೊಟ್ಟದ್ದನ್ನ ದೇವರು ಸ್ವೀಕಾರ ಮಾಡ್ತಾನೆ ಅನ್ನೋದು ಮುಂದೆ. ತತ್ವಕೋವಿದರು ಅಂದ್ರೆ ಅರ್ಥ ಏನು ಅಂದ್ರೆ ಪಾರಮಹಂಸ ವರ್ಯಗುಹು. ಅಂದ್ರೆ ತತ್ವಕೋವಿದರು ಅಂದ್ರೆ ಯಾರು? ಪಾರಮಹಂಸ ವರ್ಯಗುಹು, ಪಾರಮಹಂಸರು, ಭಗವದ್ ಭಕ್ತರು, ಅವರು ಮಾಡುವಂತ ಶ್ರೇಷ್ಠವಾದ ಪ್ರಾರ್ಥನೆ ಇದೆಲ್ಲ ಯಾರಲ್ಲಿ ಇದೆಯೋ ಅವರೇ ತತ್ವಕೋವಿದರು, ಜ್ಞಾನಿಗಳು ಅಂತ ಅರ್ಥ. ಇಷ್ಟು ಒಂಥರ ಪ್ರಶ್ನೆ ಭಾಗ. ಯತ್ತಾವದುಕ್ತಂ ಕರಣ್ಯಾತಿಥಿ ತನ್ನ ಭಗವತಃ ಏವ ಭಕ್ತ ಪ್ರದತ್ತ ಅನ್ನ ಭೋಕ್ತೃತ್ವೇನ ವಿವಕ್ಷಿತತ್ವಾತ್. ಅಂದ್ರೆ ವೈಯಧೀಕರಣತ್ವ ಅಂತ ಬಂತು. ವೈಯಧೀಕರಣ್ಯ ಅಂದ್ರೆ ಅರ್ಥ ಏನು? ತತ್ವಕೋವಿದರಲ್ಲಿ ಕೊಟ್ಟದ್ದನ್ನ ದೇವರು ಸ್ವೀಕಾರ ಮಾಡ್ತಾನೆ ಅಂತ ಭಾಗವತ ಹೇಳ್ತು. ಅದು ತಪ್ಪು, ವೈಯಧೀಕರಣ್ಯ ಬರುತ್ತೆ. ನಾವು ಕೊಟ್ಟಿದ್ಯಾರಿಗೆ? ಜ್ಞಾನಿಗಳಿಗೆ. ಸ್ವೀಕಾರ ಮಾಡಿದ್ಯಾರು? ಭಗವಂತ. ಅದು ಹೇಗಾಗತ್ತೆ? ಯಾರೊಬ್ಬರು ವ್ಯಕ್ತಿಗಳಿದ್ದಾರೆ, ಒಬ್ಬ ದೇವದತ್ತ, ಇನ್ನೊಬ್ಬ ಯಜ್ಞದತ್ತ. ದೇವದತ್ತನಿಗೆ ಕೊಟ್ಟದ್ದು ದೇವದತ್ತನ ಹೊಟ್ಟೆ ತುಂಬತ್ತೆ ಹೊರತು ಯಜ್ಞದತ್ತನ ಹೊಟ್ಟೆ ತುಂಬೋದಿಲ್ಲ. ಆದ್ರೆ ಇಲ್ಲಿ ಭಾಗವತ ಹೇಳ್ತಾ ಇದೆ ತತ್ವಕೋವಿದರಿಗೆ ಕೊಟ್ಟದ್ದನ್ನ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ. ಅದು ಹೇಗೆ ಸಾಧ್ಯ?
ವೈಯಧೀಕರಣ ಭಿನ್ನ ಭಿನ್ನ ಅಧಿಕರಣ ಆಯ್ತಲ್ವಾ. ಕೊಡೋದು ತತ್ವಕೋವಿದರಿಗೆ, ಸ್ವೀಕಾರ ಮಾಡೋದು ಭಗವಂತ. ಸರಿಯಲ್ವಲ್ಲ ಅಂತ ಪ್ರಶ್ನೆ ಬಂದಿತ್ತು. ಆದ್ರೆ ಅದು ಸರಿಯೇ. ಯಾಕಂದ್ರೆ ಭಗವತಃ ಏವ ಭಕ್ತ ಪ್ರದತ್ತ ಅನ್ನ ಭೋಕ್ತೃತ್ವೇನು ವಿವಕ್ಷಿತತ್ವಾತ್. ಅಂದ್ರೆ ಅಲ್ಲಿ ಸ್ವೀಕಾರ ಮಾಡೋದು, ನಾವು ಕೊಡೋದು ಯಾರಿಗೆ? ತತ್ವಕೋವಿದರಿಗೆ. ಸ್ವೀಕಾರ ಮಾಡೋದು ಯಾರು? ಭಗವಂತ. ತತ್ವಕೋವಿದರಲ್ಲಿದ್ದೇ ಭಗವಂತ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ವೈಯದೀಕರಣ ಇಲ್ಲ. ನಾವು ಕೊಟ್ಟದ್ದು ಭಗವಂತನಿಗೆ. ಯಾಕಂದ್ರೆ ನಾವು ಒಬ್ಬ ಯಾರಿಗೋ ವ್ಯಕ್ತಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ ಅಂದ್ರೆ ವ್ಯಕ್ತಿಗೆ ನಮಸ್ಕಾರವ? ಗುಹಾಶಯ ವನದೇಹ ಮಾನಿನೇ ಮುಂದೆ ಬರುತ್ತೆ. ನಾವು ಮಾಡುವಂತ ನಮಸ್ಕಾರ ಇರಬಹುದು, ದಾನ ಇರಬಹುದು, ಅನ್ನದಾನ ಇರಬಹುದು, ಇದೆಲ್ಲವೂ ಕೂಡ ಯಾರಿಗೆ ಅಂದ್ರೆ ಆ ವ್ಯಕ್ತಿಗಲ್ಲ, ವ್ಯಕ್ತಿಯ ಒಳಗಿರ್ತಕ್ಕಂಥ ಭಗವಂತನ ರೂಪಕ್ಕೆ ಹೊರತು ಒಬ್ಬ ವ್ಯಕ್ತಿಗೆ ಮಾಡುವಂಥದ್ದಲ್ಲ. ಆ ದಾನ ಇರಬಹುದು, ನಮಸ್ಕಾರ ಇರಬಹುದು, ಏನೇ ಇರಬಹುದು, ದೇಹದ ಒಳಗೆ ಇರತಕ್ಕಂಥ ಭಗವಂತನಿಗೆ ಹೊರತು ವ್ಯಕ್ತಿಗಲ್ಲ. ಹಾಗಾಗಿ ನಾವು ಕೊಟ್ಟದ್ದು ದೇವರಿಗೆ, ಸ್ವೀಕಾರ ಮಾಡಿದ್ದು ದೇವರೇ. ಅತಯೇವ ಅತಿ ಪ್ರಸಂಗೋಪಿ ಪರಾಸ್ತಃ. ಹಾಗಾಗಿ ಅತಿ ಪ್ರಸಂಗ ಇಲ್ಲ. ಅಂದ್ರೆ ಹಾಗಾದ್ರೆ ಯಜ್ಞದತ್ತನಿಗೆ ಹೊಟ್ಟೆ ಹೊಸ್ತ್ರೆ ಅತಿ ಪ್ರಸಂಗ ಅಂದ್ರೆ ಏನು? ಈಗ ಉದಾಹರಣೆಗೆ ಯಾರೋ ನಮ್ಮ ಮನೆಯಿಂದ ಊರಿಗೆ ಹೋಗಿರ್ತಾರೆ ಅಂತ ಅನ್ಕೋಣ. ಅವರನ್ನ ನೆನಪು ಮಾಡ್ಕೊಂಡು ನಾವು ತಿಂದ್ಬಿಟ್ರೆ ಸಾಕು. ನಾವು ತಿಂದ್ರೆ ಅವ್ರಿಗೆ ಹೊಟ್ಟೆ ತುಂಬತ್ತಾ? ಇಲ್ಲ. ಹಾಗೆ ಭಗವಂತನನ್ನ ನೆನಪು ಮಾಡಿಕೊಂಡು ಜ್ಞಾನಿಗಳಿಗೆ ಕೊಟ್ರೆ ಸಾಕು. ಜ್ಞಾನಿಗಳಿಗೆ ಕೊಟ್ರೆ ದೇವರಿಗೆ ಕೊಟ್ಟಂಗಾಗತ್ತೆ. ಅದು ಹೇಗೆ? ಒಂದ್ ವೇಳೆ ಆಗತ್ತೆ ಅಂತ ಆಗ್ಬಿಟ್ರೆ ಯಾರಿಗೂ ಹೊಟ್ಟೆ ಹಸಿದ್ರೆ ಅವರನ್ನ ನೆನೆಸಿಕೊಂಡು ನೀವು ತಿಂದು ಬಿಡಿ ಸಾಕು, ಅವ್ರಿಗೆ ಊಟನೇ ಬೇಡ. ಹಾಗಲ್ಲ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ನಾವು ಕೊಡೋದು ದೇವರಿಗೆ, ಕೊಡೋದು ನಾವು ಆ ವ್ಯಕ್ತಿಗೆ ಊಟ ಹಾಕ್ತಾ ಇದ್ದೀವಿ, ವ್ಯಕ್ತಿಗೆ ಏನೋ ದಾನ ಕೊಡುತ್ತಿದ್ದೀವಿ ಅಲ್ಲ. ಕೊಡೋದು ಭಗವಂತನಿಗೆ. ಊಟ ಇರಬಹುದು, ದಾನ ಇರಬಹುದು, ಅದಕ್ಕೊಂದು ಮಾಧ್ಯಮ ಬೇಕು. ಆ ಮಾಧ್ಯಮ ಯಾರು? ಆ ವ್ಯಕ್ತಿ ಅಷ್ಟೇ. ಯಾಕೆ ದೇವರು ನಮ್ಗೆ ನೇರವಾಗಿ ಕೈಗೆ ಸಿಗಲ್ಲ, ಕಣ್ಣಿಗೆ ಕಾಣಲ್ಲ. ಹಾಗಾಗಿ ದೇವರಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಒಂದು ಮಾಧ್ಯಮ, ಶ್ರೇಷ್ಠವಾದ ಮಾಧ್ಯಮ ಯಾವುದು ಅಂದ್ರೆ ಅದು ಜ್ಞಾನಿ ಎಂಬ ಮಾಧ್ಯಮ ಶ್ರೇಷ್ಠವಾದ ಮಾಧ್ಯಮ. ಅತಯೇವ ಅತಿ ಪ್ರಸಂಗೋಪಿ ಪರಾಸ್ತಃ. ಯಾರಿಗೋ ಹೊಟ್ಟೆ ಹಸಿದ್ರೆ ಮತ್ತೊಬ್ಬ ಊಟ ಮಾಡ್ಲಿ ಅಂತಕ್ಕಂಥ ಪ್ರಸಂಗ ಅತಿ ಪ್ರಸಂಗ. ಈ ಒಂದು ಆಕ್ಷೇಪ, ಅತಿ ಪ್ರಸಂಗ ಅಂದ್ರೆ ಆಕ್ಷೇಪ, ಆಕ್ಷೇಪಕ್ಕೆ ಅವಕಾಶ ಇಲ್ಲ. ಭಗವತಃ ಏವ ಹೋಮ ಉದ್ದೇಶ್ಯತ್ವಾತ್. ಅನ್ನದಾನ ಎಂಬ ಹೋಮ ಇದೆಯಲ್ಲ, ಅಥವಾ ನಾವು ಅಗ್ನಿಯಲ್ಲಿ ಮಾಡತಕ್ಕಂಥ ಹೋಮ ಇದೆಯಲ್ಲ, ಅದು ಅಗ್ನಿ ಹೊಟ್ಟೆ ತುಂಬಲಿ ಅಂತ ಕೊಟ್ಟದ್ದಲ್ವೇ ಅಲ್ಲ, ಭಗವಂತನಿಗೋಸ್ಕರ, ಭಗವಂತನಿಗೆ ಕೊಟ್ಟದ್ದು. ಅಂದ್ರೆ ಭಗವಂತನಿಗೆ ಕೃತಜ್ಞತಾ ಸಮರ್ಪಣೆ. ನಾವು ಕೊಟ್ಟದ್ರಿಂದ ದೇವರ ಹೊಟ್ಟೆ ತುಂಬಬೇಕಾಗಿಲ್ಲ, ನಾವು ಮಾಡುವಂತ ಅಲಂಕಾರದಿಂದ ದೇವರ ಮಾನ ಮುಚ್ಚಬೇಕಾಗಿಲ್ಲ. ಆದ್ರೆ ನಾವು ಕೃತಜ್ಞತಾ ಸಮರ್ಪಣೆ ಅಂತಕ್ಕಂಥ ಭಾವನೆಯಿಂದ ದೇವರಿಗೆ ಕೊಡುವಂಥದ್ದು. ದೇವರೇ ನಾವು ಕೊಡುವಂತ ಅನ್ನದಾನ ಇತ್ಯಾದಿ ವಸ್ತುಗಳ ದಾನದ ಉದ್ದೇಶ. ತದೇತತ್ ಅಭಿಸಂಧಾಯ. ಈ ಅಭಿಪ್ರಾಯದಲ್ಲಿ ತದೇತತ್ ಅಭಿಸಂಧಾಯ, ಈ ಅಭಿಪ್ರಾಯವನ್ನು ಇಟ್ಟುಕೊಂಡು ಭಾಗವತ ಹೇಳ್ತಾ ಇದೆ ಪಾರಮಹಂಸವರ್ಯವು. ಅರ್ಥ ಏನು? ಪಾರಮಹಂಸೈಹಿ. ಪಾರಮಹಂಸರು ಅಂದ್ರೆ ಪರಮಹಂಸೈಹಿ ಭಾಗವತಃ. ಭಾಗವತ ಧರ್ಮ ನಿರತೈಹಿ ಅಂದ್ರೆ ಭಾಗವತ ಧರ್ಮ ಭಗವದ್ ಭಕ್ತರು ಅಂತ ಅರ್ಥ. ನಿರತೈಹಿ ಎವ ವರಣೀಯ ಗಾವಹ ರೂಪಾಣಿ ಯಸ್ಯ ಇತಿ. ಭಗವದ್ ಭಕ್ತರು ಅವರಿಂದ ಪ್ರಾರ್ಥಿಸಲ್ಪಡ್ತಕ್ಕಂಥ ರೂಪಗಳು. ಭಗವದ್ ಭಕ್ತರು ಅಂತ ಯಾರಿದ್ದಾರೋ ಅವರಿಂದ ಪ್ರಾರ್ಥಿಸಲ್ಪಡ್ತಕ್ಕಂಥ ರೂಪಗಳು ಅಂತ ಅರ್ಥ. ಯಾವುದು? ಭಗವಂತನ ಎಲ್ಲಾ ರೂಪಗಳು. ಅದು ಪ್ರಾಣ ಅಪಾನ ವ್ಯಾನಾದಿ ರೂಪಗಳಿರಬಹುದು, ಅಥವಾ ನಾವ್ ಯಾವುದೋ ಒಬ್ಬ ವ್ಯಕ್ತಿಯನ್ನ ಕಂಡು ಅವನಿಗೆ ಮಾಡುವಂತ ಸತ್ಕಾರಾದಿಗಳಿರ್ಬೋದು, ಅದೆಲ್ಲ ಭಗವಂತನ ಪ್ರತೀಕಗಳೆಯರು. ಭಾಗವತಾಹ ಹಿ ಬ್ರಾಹ್ಮಣೇಶು ಭಗವಂತಮೇವ ಭಾವಯಂತಹ ತಸ್ಮೈ ಏವ ಅನ್ನಾದಿ ದದಾತಿ. ಯಾರು ಭಾಗವತರು, ಭಗವಂತನ ಭಕ್ತರು, ಅವರು ಬ್ರಾಹ್ಮಣ ಮೊದಲಾದವರಲ್ಲಿ ಯಾರ್ಯಾರಿಗೆ ನಾವು ನಮಸ್ಕಾರ ಮಾಡ್ತೀವೋ, ದಾನ ಮಾಡ್ತೀವೋ, ಊಟ ಹಾಕ್ತೀವೋ, ಅವರೆಲ್ಲರಲ್ಲೂ ಕೂಡ ಯಾರನ್ನು ಕಾಣ್ತೀವಿ? ಭಗವಂತಮೇವ ಭಾವಯಂತಹ, ದೇವರನ್ನೇ ಕಂಡು ತಸ್ಮೈಯೇವ ಅವನಿಗೆ ಅನ್ನಾದಿಗಳನ್ನು ಕೊಡ್ತಾರೆ. ಅದಕ್ಕೆ ಆಚಾರ್ಯರು ತಂತ್ರಸಾರದಲ್ಲಿ ಒಂದು ಮಾತು ಹೇಳ್ತಾರೆ, ಆ ಶ್ವಭ್ಯ ಆ ಶ್ವಪಾಕೇಭ್ಯ ದದ್ಯಾದನ್ನಂ ಸಮಸ್ತಶಃ. ನಾವೇನು ದೊಡ್ಡ ಸಂಭ್ರಮವನ್ನ ಮಾಡಿದ್ವಿ, ಈಗ ದೇವಸ್ಥಾನದ ಬ್ರಹ್ಮಕಲಶ ಇತ್ಯಾದಿಗಳನ್ನೆಲ್ಲ ಮಾಡಿದ್ವಿ ಅಂತಾದಾಗ ಯಾರ್ಯಾರಿಗೆ ಅನ್ನದಾನ ಮಾಡಬೇಕು ಅಂದ್ರೆ ಆ ಶ್ವಭ್ಯ ಆ ಶ್ವಪಾಕೇಭ್ಯ, ಒಂದು ನಾಯಿವರೆಗೂ, ಒಂದು ಚಂಡಾಲನವರೆಗೂ ಎಲ್ಲರಿಗೂ ಅನ್ನದಾನ ಮಾಡಬೇಕು ಅಂತಂದ್ರೆ ಎಲ್ಲರಲ್ಲೂ ಸನ್ನಿಹಿತನಾಗಿ ಭಗವಂತ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ನಾವು ಕೊಡೋದು ವ್ಯಕ್ತಿಗಲ್ಲ, ವ್ಯಕ್ತಿಯ ಒಳಗಿರತಕ್ಕಂಥ ದೇವರಿಗೆ ನಾವು ಕೊಡುವಂಥದ್ದು. ಈ ಅನುಸಂಧಾನ ಯಾರಿಗಿರುತ್ತೆ? ಭಾಗವತರಿಗೆ, ಭಗವಂತನ ಭಕ್ತರಿಗೆ ಇರುತ್ತೆ. ಹಂಸೈಹಿ ತಾರತಮ್ಯೇನೇವ ಭಜನೀಯಾ ಗಾವಹ ನಾಮ. ಅಂದ್ರೆ ಪಾರಮಹಂಸರು ಅಂದ್ರೆ ಭಗವದ್ ಭಕ್ತರು, ಅವರು ತಾರತಮ್ಯದಿಂದಾಗಿ ಶ್ರೇಷ್ಠವಾದ ಅಧಿಷ್ಠಾನ ಯಾವುದು ಎಂಬತಕ್ಕಂಥ ತರತಮ ಭಾವ ಅದಿಟ್ಟುಕೊಂಡು ಏನ್ ಮಾಡ್ತಾರೆ? ಭಗವಂತನನ್ನ ಆರಾಧನೆ ಮಾಡ್ತಾರೆ. ಆ ಒಂದು ನಾಮ ಭಗವಂತನಿಗೆ ಇದೆ. ಸರ್ವತ್ರ ಭಗವಂತಮೇವ ಭಾವಯಂತಹ ಅಪಿ. ಎಲ್ಲ ಕಡೆ ದೇವರನ್ನು ಕಾಣ್ತಾರ, ಹೌದು.
ಎಲ್ಲಾ ಕಡೆ ದೇವರನ್ನು ಕಂಡ್ರು ಕೂಡ ಅಧಿಷ್ಠಾನ ತಾರತಮ್ಯೇನ ಏವ ಭಾವಯಂತಿ ಇತ್ಯಂಗೀಕಾರಾತ್. ಒಂದು ನಾಯಿಯಲ್ಲಿ ದೇವರಿದ್ದಾನೆ, ಹಸುವಿನಲ್ಲೂ ದೇವರಿದ್ದಾನೆ, ಕುದುರೆಯಲ್ಲೂ ದೇವರಿದ್ದಾನೆ, ಒಂದು ವೃಕ್ಷದಲ್ಲೂ ದೇವರಿದ್ದಾನೆ, ಒಬ್ಬ ಬ್ರಹ್ಮಜ್ಞಾನಿಯಲ್ಲೂ ದೇವರಿದ್ದಾನೆ. ಆದರೆ ದೇವರ ಅಧಿಷ್ಠಾನದಲ್ಲಿ ಒಂದು ವ್ಯತ್ಯಾಸಗಳಿದ್ದಾವೆ. ಹ್ಮ್ ಕನಿಷ್ಠವಾದ ಅಧಿಷ್ಠಾನ, ಮಧ್ಯಮವಾದ ಅಧಿಷ್ಠಾನ, ಶ್ರೇಷ್ಠವಾದ ಅಧಿಷ್ಠಾನ ಎಂಬತಕ್ಕಂಥ ತಾರತಮ್ಯ ಇದೆ. ಅಧಿಷ್ಠಾನ ತಾರತಮ್ಯನೇವ ಭಾವಯಂತಿ. ಎಲ್ಲರಲ್ಲೂ ಒಂದೇ ರೀತಿಯಾದ ಭಗವಂತನ ಅಧಿಷ್ಠಾನ ಇರೋದಿಲ್ಲ. ಎಲ್ಲರಲ್ಲೂ ಇರುವಂತ ಭಗವಂತನ ರೂಪಗಳಿಗೆ ಭೇದ ಇಲ್ಲ. ಆದ್ರೆ ಎಲ್ಲರಲ್ಲೂ ಇರುವಂತ ಭಗವಂತ ಒಂದು ಸಾನ್ನಿಧ್ಯ ಇದೆಯಲ್ಲ, ಸಾನ್ನಿಧ್ಯದಲ್ಲಿ ವ್ಯತ್ಯಾಸ ಇದೆ. ಈಗ ನಮ್ಮಲ್ಲೂ ಅನೇಕ ವೆಂಕಟರಮಣ ದೇವಸ್ಥಾನಗಳಿದ್ದಾವೆ. ತಿರುಪತಿಯಲ್ಲೂ ವೆಂಕಟರಮಣ ದೇವಸ್ಥಾನ ಇದೆ. ಆದ್ರೆ ನಾವು ನಮ್ಮ ಸುತ್ತಮುತ್ತಲು ಇರತಕ್ಕಂತಹ ತಿಮ್ಮಪ್ಪನ ದೇವಸ್ಥಾನಕ್ಕೆ ನಾವು ವಾರಕ್ಕೊಂದ್ಸಲ ತಿಂಗಳಿಗೆ ಒಂದ್ಸಲ ಹೋದ್ರು ಕೂಡ ತಿರುಪತಿಗೆ ಹೋಗದೆ ಕೂರ್ತೀವ? ಹೋಗ್ತೀವಿ. ಯಾಕೆ ಹೋಗ್ತೀವಿ? ಅಲ್ಲಿಯೇ ಸನ್ನಿಧಾನ ಜಾಸ್ತಿ ಅಲ್ವಾ? ಹಾಗೆ ಆ ಭಗವಂತನ ಸನ್ನಿಧಾನ ಎಲ್ಲಾ ಕಡೆ ಇದ್ರೂ ಕೂಡ ತತ್ವಕೋವಿದಲ್ಲಿ ಇರುವಂತ ಸನ್ನಿಧಾನ ಎಂಬುವಂಥದ್ದು ಶ್ರೇಷ್ಠವಾದದ್ದು. ತಥಾಚ ವಕ್ಷತೆ, ಅದರ ಮುಂದೆ ಹೇಳ್ತಾರೆ, ಯಚ್ಚ ಉಕ್ತಂ ಭಗವನ್ನಾಮವಿಹಿ ಇತಿ ಚ ಅಸಮಂಜಸಮಿತಿ ತತ್ರಾಪಿ ಇದಮೇವ ಉತ್ತರಂ. ಮತ್ತೆ ನಾವು ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದಾಗ ಅವರು ಪ್ರಾಣಾಯ ಸ್ವಾಹ ಅಂತ ತಿಂತಾರೆ ಹೊರತು ವಿಷ್ಣವೇ ಸ್ವಾಹ ಕೃಷ್ಣಾಯ ಸ್ವಾಹ ಅಂತ ತಿನ್ನೋದಿಲ್ಲ. ಅದು ದೇವರಿಗೆ ಹೇಗೆ ಸೇರತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೂ ಇದೇ ಅರ್ಥ. ಪಾರಮಹಂಸ ವರಿಯ ಗಾವಹ ಅಂದ್ರೆ ನಾಮಗಳು. ಆ ಎಲ್ಲಾ ಹೆಸರುಗಳು ಕೂಡ ಭಗವಂತನಿಗೆ ಸಂಬಂಧಪಟ್ಟದ್ದೇ. ಈಗ ಪ್ರಾಣ ಅನ್ನೋದು ಮುಖ್ಯವಾಗಿ ಪ್ರಾಣದೇವರ ಹೆಸರಾದ್ರೂ ಕೂಡ ಪರಮ ಮುಖ್ಯವಾಗಿ ಭಗವಂತನ ಹೆಸರು. ಇಂದ್ರ ಅಂದ್ರೆ ಸ್ವರ್ಗಾಧಿಪತಿಯಾದ ಇಂದ್ರನ ಹೆಸರಾದ್ರೂ ಕೂಡ ಪರಮ ಮುಖ್ಯ ವೃತ್ತಿಯಿಂದ ಇಂದ್ರ ಎಂಬತಕ್ಕಂಥ ಹೆಸರು ಸಾಕ್ಷಾತ್ ಭಗವಂತನನ್ನ ಹೇಳುತ್ತೆ. ರುದ್ರ ಅಂದ್ರೆ ಕೈಲಾಸಾಧಿಪತಿಯಾದ ರುದ್ರ ಆದ್ರೂ ಕೂಡ ಪರಮ ಮುಖ್ಯ ವೃತ್ತಿಯಿಂದಾಗಿ ರುದ್ರ ಎಂಬತಕ್ಕಂಥ ಹೆಸರು ಅದು ಭಗವಂತನನ್ನೇ ಹೇಳತಕ್ಕಂಥದ್ದು. ಹೀಗೆ ಪಾರಮಹಂಸವರ್ಯಾಹ ಗಾವಹ ನಾಮ. ಗಾವ ಶಬ್ದಕ್ಕೆ ಅನೇಕ ಅರ್ಥಗಳು. ನಾಮ ಹೆಸರು. ನಾಮಾನಿ ಅಸ್ಯ ಇತಿ ಯುಜ್ಯತೆ ಏವ ಇಜ್ಯ ನಾಮವೇ. ಹಾಗಾಗಿ ಪ್ರಾಣ ಅಪಾನ ಇತ್ಯಾದಿ ಮಂತ್ರಗಳಿಂದ ಅವರು ಪ್ರಾಣಾಹುತಿಗಳನ್ನ ಸ್ವೀಕಾರ ಮಾಡಿದ್ರು ಕೂಡ ಪ್ರಾಣ ಅಪಾನ ಇತ್ಯಾದಿ ಮಂತ್ರಗಳಿಗೂ ಕೂಡ ಭಗವಂತ ಎಂಬುದಾಗಿ ಅರ್ಥ. ಪ್ರಾಣಾದಿ ಪದಾನಾಮಪಿ ಭಗವನ್ನಾಮತ್ವ. ಪ್ರಾಣ ಅಪಾನ ಇತ್ಯಾದಿಗಳಿಗೂ ಕೂಡ ಭಗವಂತ ಅಂತಾನೆ ಹೆಸರು. ಅಲ್ಲ ಹಾಗಾದ್ರೆ ಮತ್ತೊಂದು ಆಕ್ಷೇಪ ಬಂದಿತ್ತು. ಪ್ರಾಣ ಎಂಬುದು ಭಗವಂತನ ನಾಮ ಅಂತ ಆದ್ರೆ, ಅಪಾನ ಎಂಬುದು ಭಗವಂತನ ನಾಮ ಅಂತ ಆದ್ರೆ, ಪ್ರಾಣಾಯ ಸ್ವಾಹ ಅಷ್ಟೇ ಸಾಕು. ಮತ್ತೆ ಎರಡನೇ ಬಾರಿ ಅಪಾನಾಯ ಸ್ವಾಹ, ಮೂರನೇ ಬಾರಿ ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಇದರಲ್ಲಿ ಹಾಕ್ಬೇಕು. ಪೌನರುಕ್ತಿ ಬರುತ್ತಲ್ಲ ಅಂತ ಹೇಳಿದ್ರೆ ನಚ ಪುನರುಕ್ತಿ. ಪೌನರುಕ್ತಿ ಇಲ್ಲ. ರೂಪಭೇದೇನ ತದಭಾವಾತ್. ರೂಪಗಳು ಬೇರೆ ಬೇರೆ. ರಾಮನ ರೂಪ ಬೇರೆ, ಕೃಷ್ಣನ ರೂಪ ಬೇರೆ, ವೇದವ್ಯಾಸದ ರೂಪ ಬೇರೆ, ಪರಶುರಾಮ ರೂಪ ಬೇರೆ. ಹಾಗೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಲ್ಲ ರೂಪಗಳು ಕೂಡ ಬೇರೆ ಬೇರೆಯೇ. ನಾರಾಯಣ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ. ಪ್ರಾಣ ಎಂಬುದು ನಾರಾಯಣನ ರೂಪ, ಅಪಾನ ಎಂಬುದು ಸಂಕರ್ಷಣ. ಹೀಗೆ ಭಿನ್ನ ಭಿನ್ನ ರೂಪಗಳು. ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಭಿನ್ನ ಭಿನ್ನ ರೂಪಗಳು. ಭಗವಂತನ ಭಿನ್ನ ಭಿನ್ನ ರೂಪಗಳನ್ನು ಹೇಳತಕ್ಕಂಥ ಭಿನ್ನ ಭಿನ್ನ ನಾಮಗಳು. ಏತದಪ್ಯಾಹ ಇದನ್ನ ಹೇಳಿದ್ದು ಪಾರಮಹಂಸವರ್ಯಗುಹು. ಪಾರಮಹಂಸವರ್ಯಾಹ ಗಾವಹ ಅಂಶವಹ ತದ್ ವಿದ್ಯಮಾನಾನಿ ರೂಪಾಣಿ ಅಂದ್ರೆ ಭಿನ್ನ ಭಿನ್ನ ರೂಪಗಳು ಅಂತ ಅರ್ಥ. ಅತ್ರ ಗೋಪದೇನ ರೂಪಗ್ರಹಣೇನ ಯಥಾ ಸೂರ್ಯಸ್ಯ ತದಂಶೌನ ಅಂಶಾನಾಂ ಚ ಅಭೇದೇ ಅಪಿ ಅಂಶವೋ ಅಂಶುವಾನಿತಿ. ಇಲ್ಲಿ ಗೋ ಶಬ್ದವನ್ನ ಗ್ರಹಣೆ ಮಾಡಿದೆ ಭಾಗವತ. ಗೋ ಶಬ್ದಕ್ಕೆ ಅನೇಕ ಅರ್ಥಗಳು. ಅದರಲ್ಲಿ ಒಂದರ್ಥ ಕಿರಣ, ಸೂರ್ಯನ ಕಿರಣಗಳು. ಸೂರ್ಯ ಒಬ್ಬನೇ ಆದರೂ ಕೂಡ ಅವನ ಕಿರಣಗಳು ಸಹಸ್ರಾರು. ಎಲ್ಲಾ ಕಿರಣಕ್ಕೂ ಅಷ್ಟೇ ಶಕ್ತಿ ಅಲ್ವಾ? ಒಂದನೇ ಕಿರಣ ಸ್ವಲ್ಪ ಬಿಸಿ ಜಾಸ್ತಿ ಇದೆ, ಎರಡನೇ ಕಿರಣ ಬಿಸಿ ಕಡಿಮೆ ಇದೆ ಅಂತ ಇಲ್ವೇ ಇಲ್ಲ. ಅಲ್ಲಿ ಒಬ್ಬನೇ ಭಗವಂತನ ಅನೇಕ ರೂಪಗಳು. ಗೋಪದೇನ ರೂಪಗ್ರಹಣೇನ ಯಥಾ ಸೂರ್ಯಸ್ಯ ತದಂಶಾನಾಂ ಚ ಅಭೇದೇಪಿ ಅಂಶವಃ ಅಂಶುಮಾನ್. ಸೂರ್ಯನ ಕಿರಣಗಳು ಕಿರಣ ಉಳ್ಳಂತ ಅಂಶುಮಾನ್ ಅಂತ ಹೇಳ್ತೀವಿ. ಹಾಗೆ ಭಗವಂತ ಮತ್ತು ಭಗವಂತನ ರೂಪಗಳು ಎಲ್ಲ ಒಂದೇನೆ. ತಥಾ ಭಗವದ್ ರೂಪಾಣಿ ಭಗವಾನ್ ಇತಿ ಚ ಯುಜ್ಯತೆ. ಭಗವಂತನ ರೂಪಗಳು ಮತ್ತು ಭಗವಂತ ಎಂಬುದಾಗಿ ಹೇಳಲಿಕ್ಕಾಗತ್ತೆ. ಭಗವಂತ ಬೇರೆಯಲ್ಲ, ಭಗವಂತನ ರೂಪಗಳು ಬೇರೆಯಲ್ಲ. ವಿಶೇಷ ಬಲಾತ್ ಇತಿ ಸೂಚನಾಯ. ನಮ್ಮ ದ್ವೈತ ಸಿದ್ಧಾಂತದಲ್ಲಿ ಒಂದು ವಿಶೇಷ ಎಂಬ ಒಂದು ಪದಾರ್ಥ. ಆ ವಿಶೇಷದ ಕೆಲಸ ಏನು ಅಂತ ಹೇಳಿದ್ರೆ ಅಭೇದೇಪಿ ಭೇದ ಕಾರ್ಯಕಾರಿ. ಭೇದ ಇಲ್ಲ ಆದ್ರೂ ಭೇದ ನಿರ್ವಾಹಕ. ಈಗ ದೇವರು ಬೇರೆಯಲ್ಲ, ವೈಕುಂಠವಾಸಿಯಾದ ವಿಷ್ಣು ಬೇರೆಯಲ್ಲ, ಅವನ ಅನೇಕ ರೂಪಗಳು ರಾಮಕೃಷ್ಣ ವೇದವ್ಯಾಸಾದಿ ರೂಪಗಳು ಬೇರೆಯಲ್ಲ. ಎಲ್ಲವೂ ಒಂದೇ ಆಗಿದ್ದರೂ ಕೂಡ ಬೇರೆ ಬೇರೆ ವ್ಯವಹಾರ. ನಾವು ಕೃಷ್ಣಾಷ್ಟಮಿ ಬಂದಾಗ ಕೃಷ್ಣನ ಪೂಜೆ ಮಾಡ್ತೇವೆ ಹೊರತು ರಾಮನ ಪೂಜೆ ಮಾಡೋದಲ್ಲ. ರಾಮನವಮಿ ಬಂದಾಗ ರಾಮನ ಪೂಜೆ ಮಾಡ್ತೇವೆ ಹೊರತು ಕೃಷ್ಣನ ಪೂಜೆ ಮಾಡೋದಿಲ್ಲ.
ವಸ್ತುತಃ ಎಲ್ಲ ಒಂದೇ, ಎಲ್ಲ ಒಂದರೂ ಕೂಡ ಒಂದಾಗಿದ್ರೂ ಕೂಡ ವಿಶೇಷ ಬಲ, ವಿಶೇಷ ಎಂಬ ಒಂದು ಧರ್ಮ ಅಥವಾ ವಿಶೇಷ ಎಂಬ ಒಂದು ವಸ್ತುವಿನಿಂದಾಗಿ ಏನ್ ಮಾಡ್ತೀವಿ, ಭೇದ ವ್ಯವಹಾರ ಮಾಡ್ತೀವಿ, ಭೇದ ಪದಪ್ರಯೋಗ ಮಾಡ್ತೀವಿ, ಆದರೆ ಎಲ್ಲವೂ ಕೂಡ ಒಂದೇ. ಯದಪಿ ನ ಮಹಾಜನ ಸಭಾರಂಜನಂ ಇತಿ ತತ್ರಾಪಿ ಇದಮೇವ ಉತ್ತರಂ. ಪಾರಮಹಂಸ್ಯಾಃ ಪರಮಹಂಸ ಸಂಬಂಧಿನ್ಯಃ ತತ್ ಪ್ರದತ್ತಾಃ ಏವ ವರ್ಯಾಃ ವರ್ಣೀಯಾಃ ಗ್ರಾಹ್ಯಾಃ ಗಾವಃ ತೋಯ ಪ್ರವೃತ್ತಯಃ ಪದಾರ್ಥಾಃ. ಅಂದ್ರೆ ಬೇರೆಯವರು ಕೊಟ್ಟಿದ್ದು ಸ್ವೀಕಾರ ಮಾಡುವುದಿಲ್ಲ ಅಂತ ಹೇಳ್ಬಿಟ್ರೆ ಭಗವಂತ ಸರ್ವಭೋಕ್ತೃ ಅನ್ನೋದಕ್ಕೆ ವಿರುದ್ಧವಾಗತ್ತಲ್ಲ ಅಂತ ಒಂದು ಪ್ರಶ್ನೆ ಬಂದಿತ್ತು. ಅದು ಕೂಡ ಅವಕಾಶ ಇಲ್ಲ. ಎಲ್ಲರ ಕೊಟ್ಟಿದ್ದನ್ನು ದೇವರು ಸ್ವೀಕಾರ ಮಾಡ್ತಾನೆ, ಆದರೆ ಎಲ್ಲರೂ ಕೊಟ್ಟಿದ್ದನ್ನು ಕೂಡ ಭಗವಂತ ಸ್ವೀಕಾರ ಮಾಡೇ ಮಾಡ್ತಾನೆ. ಆದರೆ ಜ್ಞಾನಿಗಳು ಕೊಟ್ಟದ್ದನ್ನು ವಿಶೇಷವಾಗಿ ಸ್ವೀಕಾರ ಮಾಡ್ತಾನೆ ಅನ್ನೋದಷ್ಟೇ ಅರ್ಥ ಹೊರತು ಬೇರೆಯವರು ಕೊಟ್ಟದ್ದನ್ನು ವಿಶೇಷವಾಗಿ ಸ್ವೀಕಾರ ಮಾಡೋದಿಲ್ಲ ಅಥವಾ ಸ್ವೀಕಾರನೇ ಮಾಡೋದಿಲ್ಲ ಅನ್ನೋ ಅರ್ಥ ಅಲ್ಲ. ಪಾರಮಹಂಸ್ಯಾಹ ಪರಮಹಂಸ ಸಂಬಂಧಿನ್ಯ ಅಂದ್ರೆ ಭಗವಂತನಿಗೆ ಸಂಬಂಧಪಟ್ಟಂತಹ ಭಗವದ್ಭಕ್ತರು, ತತ್ಪ್ರದತ್ತಾಹ ಅವರಿಂದ ಕೊಡಲ್ಪಟ್ಟದ್ದನ್ನ ವರ್ಯಾಹ ವರ್ಣೀಯಾಹ ಗ್ರಾಹ್ಯ ಶ್ರೇಷ್ಠವಾಗಿ ಸ್ವೀಕಾರ ಮಾಡ್ತಾನೆ. ತೋಯ ಪ್ರವೃತ್ತಯ, ತೋಯ ನೀರು, ನೀರು ಮೊದಲಾದ ಪದಾರ್ಥಗಳನ್ನ ಭಗವಂತ ವಿಶೇಷವಾಗಿ ಸ್ವೀಕಾರ ಮಾಡ್ತಾನೆ. ಉಳಿದವರು ಕೊಟ್ಟದ್ದನ್ನ ಸ್ವೀಕಾರ ಮಾಡೋದಿಲ್ಲ ಅಂತಲ್ಲ, ಸ್ವೀಕಾರ ಮಾಡೇ ಮಾಡ್ತಾನೆ. ಇಷ್ಟಕ್ಕೆ ಸಾಕು. ಇನ್ನೂ ಸ್ವಲ್ಪ ವ್ಯಾಖ್ಯಾನ ಇದೆ, ನಾಳೆ ನೋಡೋಣ, ಹೆಚ್ಚಾಗತ್ತೆ. ಶ್ರೀಕೃಷ್ಣ ಅರ್ಪಣ ಮಸ್ತು.